ಕೊಲೆ ಕೇಸ್ನ ಆರೋಪಿ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬೆನ್ನಿಗೆ ಪತ್ನಿಯ ಜೊತೆಗೆ ದರ್ಶನ್ ಮಾತನಾಡಿದರು. ಪತ್ನಿ ಜೊತೆ ಮಾತನಾಡಿದ್ರು, ಟೆನ್ಷನ್ ದೂರ ಆಗಿಲ್ಲ. 5 ನಿಮಿಷ ದೂರವಾಣಿ ಕರೆಯಲ್ಲಿ ದರ್ಶನ್ ಬಳ್ಳಾರಿ ಜೈಲಿಂದ ಮಾತನಾಡಿರೋದು. ಆದರೂ ದರ್ಶನ್ಗೆ ಚಾರ್ಜ್ ಶೀಟ್ನ ಟೆನ್ಷನ್ ಕಡಿಮೆ ಆಗಿಲ್ವಂತೆ. ಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲಾಗದೆ ದರ್ಶನ್ ಪರದಾಡಿದರು. ಯಾಕಂತಂದ್ರೆ ಇನ್ನೂ ಕೂಡ ಕಾಪಿ ಕೈ ಸೇರಿಲ್ಲ. ಲಾಯರಿಗೆ ಕಾಪಿ ಸಿಗತ್ತೆ, ಅದು ಇನ್ನೂ ಕೂಡ ಕೈ ಸೇರಿಲ್ಲ. ಅದರ ಸಂಪೂರ್ಣ ವಿವರ ಲಭ್ಯವಾಗಿಲ್ಲ. ಕಾಲ್ ಕಟ್ಟಾಗಿ ಆದ ನಂತರ ಟೆನ್ಷನ್ಗೆ ಜಾರಿರೋದು ನಟ ದರ್ಶನ್, ಆರೋಪಿ ದರ್ಶನ್, ಕೊಲೆ ಕೇಸ್ನ ಆರೋಪಿ ದರ್ಶನ್. ಸದ್ಯ ಬಳ್ಳಾರಿ ಜೈಲಲ್ಲಿ ಏಕಾಂತದ ಶಿಕ್ಷೆಯನ್ನ ಏಕಾಂಗಿಯಾಗಿ ಸೆಲ್ ನಂಬರ್ 15ರಲ್ಲಿ ಕತ್ತಲೆ ಕೋಣೆಯಲ್ಲಿ ಕಾಲ ಕಳೀತಾ ಇರುವಂಥ ಆರೋಪಿಗೆ ಟೆನ್ಷನ್ ಶುರುವಾಗಿದೆ. ಈ ಕೇಸಲ್ಲಿ ಹೇಗಪ್ಪ ಹೊರಗೆ ಬರೋದು ಅನ್ನೋ ಟೆನ್ಷನ್ ಸ್ಟಾರ್ಟ್ ಆಗಿದೆ. ನೋಡ್ತಾ ಇದ್ರೆ ಚಾರ್ಜ್ ಶೀಟ್ನ ಬಗ್ಗೆ ವಿಚಾರಗಳು ಗೊತ್ತಾಗ್ತಾ ಇದ್ರೆ ಕನ್ವಿಕ್ಷನ್ ಆಗಿಬಿಡುತ್ತೆ ಇದರಲ್ಲಿ ಅನ್ನೋ ಭಯಾನೂ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕಂತಂದರೆ ಸಾಕ್ಷಿಗಳು ಅಷ್ಟು ಸ್ಟ್ರಾಂಗ್ ಇದ್ದಾವೆ. ಇಲ್ಲಿ ಒಂದು ಕಾನೂನಿನ ಬಹಳ ತಾಂತ್ರಿಕವಾದಂಥ ಒಂದಿಷ್ಟು ಅಂಶಗಳನ್ನು ನಾವು ಗಮನಿಸಬೇಕಾಗತ್ತೆ. ಒಂದು ಕೇಸ್ ಆಯಿತು ಅಂತ ಅನ್ಕೊಳ್ಳೋಣ. ಎ ಅನ್ನುವಂಥ ವ್ಯಕ್ತಿ ಬಿ ಅನ್ನುವಂಥ ವ್ಯಕ್ತಿಯ ವಿರುದ್ಧ ಕೇಸ್ ಕೊಟ್ಟರು ಅಂತ ಅನ್ಕೊಳ್ಳೋಣ. ಆ ಕೇಸಲ್ಲಿ ಹುರುಳಿದೆ ಅಂತ ಆದರೆ ಮಾತ್ರ ಚಾರ್ಜ್ ಶೀಟ್ ಆಗೋದು. ಅಂದರೆ ನಾನು ಒಬ್ಬರ ವಿರುದ್ಧ ನನ್ನ ಮೇಲೆ ಹಲ್ಲೆ ಯಾರೋ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಡ್ತೀನಿ, FIR ಆಗುತ್ತೆ. FIR ಯಾರು ಕಂಪ್ಲೇಂಟ್ ಕೊಟ್ಟರು ಕೂಡ FIR ಮಾಡಲೇಬೇಕು. FIR ಆಯಿತು. FIR ಆದ ನಂತರ ಪ್ರಥಮ ವರ್ತಮಾನ ವರದಿ ದಾಖಲಾದ ನಂತರ ಆ ನಂತರದ ಪ್ರೊಸೀಜರ್ ಏನು? ಪೊಲೀಸರು ತನಿಖೆ ಮಾಡ್ತಾರೆ. ಈ ಕೇಸು ನಿಜಾನಾ, ನಾನು ಕೊಟ್ಟಿರುವಂಥ ಕೇಸು ನಿಜಾನಾ ಅನ್ನೋದನ್ನು ನೋಡ್ತಾರೆ. ನಿಜ ಅಂತ ಆದರೆ ಅದಕ್ಕೆ ಪೂರಕವಾದಂಥ ದಾಖಲೆಗಳನ್ನು ಕಲೆ ಹಾಕ್ತಾರೆ. ದಾಖಲೆಗಳನ್ನು ಕಲೆ ಹಾಕಿ ನಾನು ಯಾರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದನೋ ಅವನ ವಿರುದ್ಧ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತಾರೆ. ಅಂದರೆ ಚಾರ್ಜಸ್ ಫ್ರೇಮ್ ಮಾಡ್ತಾರೆ. ಹೌದು, ಈತ ಕೊಟ್ಟಿರುವಂಥ ಇಲ್ಲಿ ಕಂಪ್ಲೇಂಟರ್ ಕೊಟ್ಟಿರುವಂಥ ದೂರು ಹೌದು ನಿಜ ಅಂತ ಚಾರ್ಜ್ ಶೀಟ್ ಫ್ರೇಮ್ ಆಗುತ್ತೆ, ಅಥವಾ ಚಾರ್ಜಸ್ ಫ್ರೇಮ್ ಮಾಡ್ತಾರೆ. ಇಲ್ಲ ಕೇಸು ಸುಳ್ಳು ಅಂತಾದರೆ ಬಿ ರಿಪೋರ್ಟ್ ಮಾಡಬಹುದು, ಈ ಕೇಸಲ್ಲಿ ಹುರುಳಿಲ್ಲ ಅಂತ. ಇಲ್ಲ ಇರಬಹುದು ಕೇಸು, ಬಟ್ ಅದಕ್ಕೆ ಯಾವುದೇ ಸಫಿಷಿಯೆಂಟ್ ದಾಖಲೆಗಳಿಲ್ಲ ಅಂತಂದರೆ ಸಿ ರಿಪೋರ್ಟ್ ಮಾಡ್ಬೋದು. ಬಟ್ ಇಲ್ಲಿ ಚಾರ್ಜ್ ಶೀಟ್ ಆಗಿದೆ. ಚಾರ್ಜ್ ಶೀಟ್ ಆಗಿದೆ ಅಂತಂದರೆ ಅದರ ಮೀನಿಂಗ್ ಏನು? ಇಲ್ಲಿ ಅಪರಾಧ ಆಗಿದೆ ಅನ್ನೋದನ್ನ ಪೊಲೀಸರು ನ್ಯಾಯಾಲಯಕ್ಕೆ ಅಧಿಕೃತವಾಗಿ ತಿಳಿಸಿದ್ದಾರೆ ಮತ್ತು ಆ ಅಪರಾಧದಲ್ಲಿ ದರ್ಶನ್ ಪಾತ್ರ ಇದೆ ಅನ್ನೋದಕ್ಕೆ ಸಾಕ್ಷ್ಯಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಪ್ರಾಸಿಕ್ಯೂಷನ್ ಅಥವಾ ತನಿಖಾ ಸಂಸ್ಥೆ ಇಲ್ಲಿ ಅಪರಾಧ ಆಗಿರೋದಕ್ಕೂ ಮತ್ತು ಆ ಅಪರಾಧಕ್ಕೂ ದರ್ಶನಿಗೂ ಸಂಬಂಧ ಇದೆ, ಆ ಸಂಬಂಧವನ್ನ ನಿರಾಕರಿಸೋದಕ್ಕೆ ಸಾಧ್ಯವೇ ಇಲ್ಲದಂಥ ಕಾರಣಗಳು ನಮ್ಮ ಬಳಿ ಇದೆ, ಅಲ್ಲಗಳೆಯಲಾಗದಂಥ ಕಾರಣಗಳು ನಮ್ಮ ಬಳಿ ಇದೆ ಅಂತ ಕೋರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ. ಸೊ ಅರ್ಥ ಏನು ಅಂತಂದ್ರೆ ದರ್ಶನ್ ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದನ್ನ ಪೊಲೀಸರು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂತ ಅರ್ಥ. ಸೊ ಅಲ್ಲಿಗೆ ದರ್ಶನ್ ಅಭಿಮಾನಿಗಳು ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ, ನಮ್ಮ ಅಣ್ಣ ಆ ರೀತಿ, ನಮ್ಮ ಅಣ್ಣ ತಪ್ಪು ಮಾಡಿಲ್ಲ, ಇನ್ನೊಂದು ಮತ್ತೊಂದು ಅಂತ ಕತೆ ಹೇಳ್ಕೊಂಡು ಓಡಾಡ್ತಿದ್ರಲ್ಲ, ಆ ಕತೆ ಮುಕ್ತಾಯ ಆಯಿತು ಅಂತ ಅರ್ಥ. ಮುಂದಕ್ಕೆ ಕೋರ್ಟಲ್ಲಿ ವಾದ ಪ್ರತಿವಾದ, ಆ ಕೇಸ್ನ ಮೆರಿಟ್ಸು ಅದು ಇದು, ಅದರ ಮೇಲೆ ಬೇಲ್ ಸಿಗತ್ತೋ ಬೇಲ್ ಸಿಗಲ್ವೋ, ಶಿಕ್ಷೆ ಆಗತ್ತೋ ಶಿಕ್ಷೆ ಆಗಲ್ವೋ, ಪೊಲೀಸರು ಕಲೆ ಹಾಕಿರುವಂಥ ದಾಖಲೆಗಳು ಸಾಕಾಗತ್ತಾ ಶಿಕ್ಷೆ ಕೊಡೋದಕ್ಕೆ ಇಲ್ವಾ ಅನ್ನೋದು ಆ ನಂತರ ಡಿಸೈಡ್ ಆಗುತ್ತೆ. ಬಟ್ ಈ ಹಂತದಲ್ಲಿ ಏನು, ಡಿ ಬಾಸ್ ಅಂತ ಇವರೆಲ್ಲ ಹೇಳ್ಕೊಂಡು ಓಡಾಡ್ತಿದ್ದಾರಲ್ಲ, ಈ ಡಿ ಬಾಸು ಅಕ್ಯೂಸ್ಡ್ ಬಾಸು ಅಥವಾ ಈ ಡಿ ಬಾಸು ಕೊಲೆಗಾರ, ಈ ಡಿ ಬಾಸು ಚಿತ್ರಹಿಂಸೆ ಕೊಟ್ಟು ಕೊಂದಿರುವಂತ ವ್ಯಕ್ತಿ ಅನ್ನೋದನ್ನ ಪೊಲೀಸರು ನ್ಯಾಯಾಲಯಕ್ಕೆ ಹೇಳಿದ್ದಾರೆ, ನಾವಲ್ಲ. ಪೊಲೀಸರು ನ್ಯಾಯಾಲಯಕ್ಕೆ ಹೇಳಿರೋದು ಈತ ಕೊಲೆಗಾರ, ಸಮಾಜದಲ್ಲಿ ಗಣ್ಯ ವ್ಯಕ್ತಿಯ ತರ ಪೋಸ್ಟ್ ಕೊಟ್ಕೊಂಡು ಓಡಾಡ್ತಾ ಇದ್ದಂತ ಈತ ಕೊಲೆಗಾರ, ಈತ ಒಬ್ಬನನ್ನ ಬಡಿದು ಕೊಂದು ಹಾಕಿದ್ದಾನೆ, ಈತ ಕೊಂದು ಸಾಕ್ಷ್ಯನಾಶ ಮಾಡಿದ್ದಾನೆ, ಈತ ಕೊಂದು ಅದಕ್ಕೆ ಬೇಕಾದಂಥ ದುಡ್ಡಿನ ವ್ಯವಸ್ಥೆ ಮಾಡಿದ್ದಾನೆ, ಈತ ಕೊಲ್ಲೋದಕ್ಕಿಂತ ಮೊದಲು ಕಿಡ್ನಾಪ್ ಮಾಡಿದ್ದಾನೆ, ಈತ ಕೊಂದ ನಂತರ ಆತನ ಮೈ ಮೇಲಿದ್ದಂಥ ಆಭರಣಗಳನ್ನು ಕಳ್ಳತನ ಮಾಡುವಂಥ ಪ್ರಚೋದನೆ ಕೊಟ್ಟಿರುವಂಥ ಕಳ್ಳ ಈತ ಅಂತ ನ್ಯಾಯಾಲಯಕ್ಕೆ ಪೊಲೀಸರು ಹೇಳಿದ್ದಾರೆ, ನಾವಲ್ಲ. ಪೊಲೀಸರು ಹೇಳಿದ್ದಾರೆ ನ್ಯಾಯಾಲಯಕ್ಕೆ, ಈತ ಕೊಲೆಗಾರ, ಈತ ಕಿಡ್ನಾಪರು, ಈತ ಸಾಕ್ಷ್ಯನಾಶ ಮಾಡಿದಂಥ ದುರುಳ ಅನ್ನೋದನ್ನ ಪೊಲೀಸರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಆ ಮೂಲಕ ಸಭ್ಯನಂತೆ ಪೋಸು ಕೊಡ್ತಾ ಇದ್ದಂಥ ಮತ್ತು ನಾನೊಬ್ಬ ಸೆಲೆಬ್ರಿಟಿ ಅಂತ ಓಡಾಡಿಕೊಂಡಿದ್ದಂಥವನ ಬಂಡವಾಳ ಬಯಲಾಗಿದೆ. ಪೊಲೀಸರು ಬಂಡವಾಳ ಬಯಲು ಮಾಡಿದ್ದಾರೆ.
ನ್ಯಾಯಾಲಯ ಒಪ್ಪಿದ್ರೆ ಈತ ದೋಷಿ, ಇಲ್ಲ ಸಾಕ್ಷ್ಯ ಸಾಲಲ್ಲ ಅಂತಾದರೆ ಮುಂದಕ್ಕೆ ಯಾವತ್ತಾದರೂ ದಿನ ನಿರ್ದೋಷಿ ಆಗಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.